ನಮಸ್ತೆ ವೀಕ್ಷಕರೇ. ಈ ಕೃಷ ಅಥವಾ ಬಡ ದೇಹ ಅಂತ ಕರಿತೀವಿ, ತುಂಬ ವೀಕ್ ಆಗಿರ್ತಕ್ಕಂಥದ್ದು ಜಾತಕದಲ್ಲಿ ಯಾವ ರೀತಿ ನೋಡಬೇಕು ಅಂದರೆ ವೀಕ್ಷಕರೇ ನೋಡ್ತಾ ಹೋಗೋಣ. ಉದಾಹರಣೆಗೆ ಒಂದು ಲಗ್ನ ತಗೊಳ್ಳೋಣ, ಮೇಷ ಲಗ್ನ ತಗೊಳ್ಳೋಣ. ಲಗ್ನ ತಗೊಂಡ್ಬಿಟ್ಟು ಲಗ್ನದಲ್ಲಿ ರಾಹು ಕೂತಿರಬೇಕು. ಅಂದರೆ ಲಗ್ನದಲ್ಲಿ ರಾಹು ಇದ್ದು ಕುಜ ಶನಿಗಳ ಸಂಪೂರ್ಣ ದೃಷ್ಟಿ ಇದ್ದರೆ, ಕುಜ 3ನೇ ಮನೆಯಿಂದ ನೋಡ್ತಾನೆ ವೀಕ್ಷಕರೇ, 1 2 3ನೇ ಮನೆ ಕುಜನ ದೃಷ್ಟಿ ಬರುತ್ತೆ. ಆಮೇಲೆ ಶನಿಯ ದೃಷ್ಟಿ 7 8 9 10 ಇಲ್ಲಿ ಶನಿ ಬಂದು ಕೂತ್ರೆ, ಶನಿ 10ನೇ ಮನೆ ತಾನಿರೋ ಸ್ಥಾನದಿಂದ ಮತ್ತೆ 3ನೇ ಮನೆಯೂ ನೋಡ್ತಾನೆ. ಶನಿ 3ನೇ ಮನೆ ನೋಡ್ತಾನೆ, ಕುಜ 4ನೇ ಮನೆ ನೋಡ್ತಾನೆ. ಈ ರೀತಿಯಾಗಿದ್ದು ಕುಜನ ದೃಷ್ಟಿ ಇದ್ದರೆ ಅಥವಾ ಶನಿ ದೃಷ್ಟಿ ಇದ್ದರೆ, ಲಗ್ನದಲ್ಲಿ ರಾಹು ಇದ್ದು ಕುಜ ಶನಿರ ದೃಷ್ಟಿ ಇತ್ತು ಅಂದರೆ ಅವರು ಈ ತುಂಬ ಮಂದಗತಿ ಬುದ್ಧಿ ಉಳ್ತಕ್ಕಂಥವ್ರು. ಮಂದ ಬುದ್ಧಿಯನ್ನು ಒಂಥರ ವೀಕ್ಷಕರೇ, ತುಂಬ ಮಂದಗತಿಯಾಗಿರ್ತಕ್ಕಂಥದ್ದು. ಆಮೇಲೆ ಲಗ್ನಾಧಿಪತಿ ಏನಾದರೂ ಈ ನವಾಂಶದಲ್ಲಿ ವಕ್ರಿಯನಾದರೆ, ಲಗ್ನಾಧಿಪತಿ ಕುಜ 9ನೇ ಮನೆಯಲ್ಲಿ ಇಲ್ಲಿ ಏನಾದರೂ ಕುಜ ವಕ್ರಿಯನಾದರೆ, ರೆಟ್ರೋಗ್ರೇಡ್ ಆದರೆ, ಇವರು ಕೂಡ ತುಂಬ ಮಂದಗತಿಯ ಬುದ್ಧಿ ಆಗ್ತಕ್ಕಂಥದ್ದು ವೀಕ್ಷಕರೇ. ಆದರೆ ಇದು ಪಾಪಗ್ರಹಗಳ ಲಗ್ನದಲ್ಲಿದ್ದಾರೆ, ಶನಿ ಕೇತು ರಾಹು ಈ ರೀತಿಯಾಗಿ ಪಾಪಗ್ರಹಗಳು ಏನಾದರೂ ಲಗ್ನದಲ್ಲಿ ಬಂದು ಕೂತ್ರೆ ಇದು ಕೂಡ ಒಂದು ಬಡ ಕೃಷ ದೇಹ ಅಂತ ಕರಿತೀವಿ. ಅಂದರೆ ಬಡ ದೇಹವಾಗ್ತಕ್ಕಂಥದ್ದು. ತುಂಬ ತೆಳ್ಳಗಿರ್ತಾರಲ್ಲ ವೀಕ್ಷಕರೇ, ಜಾತಕದಲ್ಲಿ ವೀಕ್ನೆಸ್ ಆಗಿರ್ತಕ್ಕಂಥ ಜಾತಕ ವೀಕ್ಷಕರೇ. ಇದು ತುಂಬ ವೀಕಾಗಿ ಕಾಣ್ತಾ ಇರ್ತಾರೆ ವ್ಯಕ್ತಿ, ವೀಕ್ನೆಸ್ ಆಗಿ ಕಾಣ್ತಿರ್ತಾರೆ. ಆ ರೀತಿಯಾಗಿ ಆಗ್ತಕ್ಕಂಥದ್ದು ಬಡ ದೇಹ ಆಗ್ತಕ್ಕಂಥದ್ದು. ಪಾಪಗ್ರಹಗಳಿಂದ ಕೂಡಿಕೊಂಡು ಜಾತಕನ ದೇಹವು ತುಂಬ ವೀಕ್ ಆಗ್ತಾ ಹೋಗುತ್ತೆ. ಅಂದರೆ ತೆಳ್ಳಗಿರ್ತಾರೆ, ಅಂದರೆ ನಾನಾ ರೀತಿಯ ಕಾಯಿಲೆಗೊಳಗಾಗ್ತಕ್ಕಂಥದ್ದು ವೀಕ್ಷಕರೇ. ಒಂದಿಲ್ಲೊಂದು ಕಾಯಿಲೆಗೊಳಗಾಗ್ತಾರೆ. ಮೀನ್ಸ್ ಲಗ್ನದಲ್ಲಿ ರಾಹು ಇದ್ದು ಅದಕ್ಕೆ ಕುಜ ಶನಿಗಳ ನೋಡಲ್ಪಟ್ಟರೆ, ಅಥವಾ ಕುಜ ಶನಿಗಳು ಲಗ್ನದಲ್ಲಿ ಕೂತ್ರೆ ಈ ಲಗ್ನದಲ್ಲಿ ಯಾವುದೇ ಲಗ್ನ ಆಗಿರಲಿ, ಲಗ್ನದಲ್ಲಿ ಕುಜ ಶನಿ ಲಗ್ನದಲ್ಲಿ ಕೂತ್ರೆ ಆಮೇಲೆ ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಇವರು ಮಂದ ಬುದ್ಧಿ ಆಗುತ್ತೆ, ಬುದ್ಧಿ ಒಂಥರ ಮಂಕ್ ಆಗ್ತಾ ಹೋಗ್ತಕ್ಕಂಥದ್ದು ವೀಕ್ಷಕರೇ. ಈ ಲೇಜಿನೆಸ್ ಆಗುತ್ತೆ, ಭಾಳ ಒಂಥರ ಆಲಸ್ಯತನ, ಲೇಜಿ ಆಗ್ತಾ ಹೋಗ್ತಾರೆ. ಜಡತ್ವ ಕಾರಣ ಏನಂದರೆ ಶನಿ ಮಂದಕಾರಕ್ಕೆ, ಬುದ್ಧಿಗೆ ಮಂಕು ತರ್ತಕ್ಕಂಥವನು ಶನಿ. ಮಂದಗತಿ ಮಾಡ್ತಾನೆ, ಜಡತ್ವ ಮಾಡ್ತಾನೆ. ಆನಂತರ ಕುಜನು ಕೂಡ ಪಾಪಗ್ರಹ. ಶನಿ ಕುಜರ ಸಮ್ಮಿಲನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅವರಿಬ್ಬರು ಸೇರ್ಕೊಂಡಾಗ ಜಾತಕದಲ್ಲಿ ಲಗ್ನದಲ್ಲಿ ಕೂತ್ರೆ, ಅಥವಾ ಲಗ್ನದಲ್ಲಿ ರಾಹು ಇದ್ದು ಶನಿ ಕುಜರ ಸಂಪೂರ್ಣ ದೃಷ್ಟಿ ಲಗ್ನಕ್ಕೆ ಬಿದ್ದಾಗ ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು, ಅಥವಾ ಬುದ್ಧಿನೂ ಕೂಡ ವೀಕ್ ಆಗ್ತಕ್ಕಂಥದ್ದು ವೀಕ್ಷಕರೇ. ಈ ಮಕ್ಕಳಾದರೆ ವಿದ್ಯಾಭ್ಯಾಸದಲ್ಲಿ ತುಂಬ ಮೌಢ್ಯತೆಯನ್ನು ಹೊಂದ್ತಾರೆ, ಈ ದಡ್ಡತನ ಆಗ್ತಕ್ಕಂಥದ್ದು. ಓದಿದ್ದು ಜ್ಞಾಪಕದಲ್ಲಿ ಕಡಿಮೆ, ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಆಗ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಓದಿದ್ದು ಕೂಡ ಸಡನ್ನಾಗಿ ತಲೆಗೆ ಹತ್ತೋದಿಲ್ಲ, ಮೈಂಡಲ್ಲಿ ಜಾಸ್ತಿ ಉಳಿಯೋದಿಲ್ಲ ವೀಕ್ಷಕರೇ. ಇದು ಕೃಷ ದೇಹ ಅಥವಾ ತುಂಬ ಬಡ ದೇಹ ಆಗ್ತಕ್ಕಂಥ ಯೋಗ ವೀಕ್ಷಕರೇ. ಇದು ಜಾತಕದಲ್ಲಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಈ ರೀತಿ ಏನಾದರೂ ಕಾಂಬಿನೇಷನ್ಸ್ ಇತ್ತು ಅಂದರೆ ನೋಡ್ಕೊಳ್ಳಿ, ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಇದು ಕಂಪ್ಲೀಟಾಗಿ ಇದ್ರ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಶುಭ ಗ್ರಹಗಳ ದೃಷ್ಟಿ ಏನಾದರೂ ಇದ್ದರೆ, ಉದಾಹರಣೆಗೆ ಗುರು ದೃಷ್ಟಿ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ತಾನಿರುವ ಸ್ಥಾನದಿಂದ ಸಪ್ತಮ ನೋಡುವುದರ ಜೊತೆಗೆ ಈ 5 9 ಮನೆಯನ್ನು ನೋಡ್ತಾನೆ. ಗುರುವಿನ ದೃಷ್ಟಿ ಬಿದ್ದರೆ ಏನೂ ಆಗಲ್ಲ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.